ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿಗೆ ಹೈಕೋರ್ಟ್ ನೋಟಿಸ್ ಜಾಮೀನು ವಿಚಾರವಾಗಿ ಎಸ್ಐಟಿ ಮೇಲ್ಮನವಿ ಸಲ್ಲಿಕೆಯಾಗಿದೆ. ಮೇಲ್ಮನವಿ ಸಲ್ಲಿಕೆ ಹಿನ್ನೆಲೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ಮೇಲ್ಮನವಿ ಸಲ್ಲಿಕೆ ಮಾಡಿದ ಕಾರಣಕ್ಕಾಗಿ ಹೈಕೋರ್ಟ್ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಈಗ ನೋಟಿಸ್ ನೀಡ್ತಾ ಇದೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ನೀಡಲಾಗಿದೆ. ಹೊಳೆನರಸೀಪುರ ನಗರ ಠಾಣೆಯ PSI ಮೂಲಕ ನೋಟಿಸ್ ಜಾರಿಯಾಗಿದೆ. 5 ದಿನಗಳಲ್ಲಿ ವಕೀಲರ ಮೂಲಕ ಕೋರ್ಟ್ಗೆ ಹಾಜರಾಗುವಂತೆ ಈ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. KR ನಗರ ಕಿಡ್ನಾಪ್ ಕೇಸ್ನಲ್ಲಿ ಜಾಮೀನಿನ ಮೇಲೆ ಹೊರಗಿದ್ದಾರೆ ಎಚ್ ಡಿ ರೇವಣ್ಣ. ಜಾಮೀನು ಮಂಜೂರಿನ ಬಗ್ಗೆ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿರೋ SIT ಹೈಕೋರ್ಟ್ನಲ್ಲಿ ಜಾಮೀನು ತಿರಸ್ಕೃತವಾದರೆ ರೇವಣ್ಣಗೆ ಮತ್ತೆ ಬಂಧನ ಸಾಧ್ಯತೆ ಇದೆ. ಇವತ್ತು ಹೊಳೆನರಸೀಪುರ ನಿವಾಸಕ್ಕೆ ಆಗಮಿಸಿ PSI ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಆ ನೋಟಿಸ್ನಲ್ಲಿ ಏನು ಅಂತ ಹೇಳಿದ್ರೆ, ಇದೊಂದು ಸಹಜವಾದಂಥ ಕಾನೂನಿನ ಪ್ರಕ್ರಿಯೆ. ಈಗ ಜಾಮೀನು 2 ಕೇಸ್ಗಳಲ್ಲೂ ಕೂಡ ಎಚ್ ಡಿ ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿದೆ. ಜಾಮೀನಿನ ಅನ್ವಯ ಎಚ್ ಡಿ ರೇವಣ್ಣ ಅವರು ಆಚೆ ಇದ್ದಾರೆ, ನಿರಾಳರಾಗಿದ್ದಾರೆ. ಜಾಮೀನು ರದ್ದುಗೊಳಿಸಬೇಕು ಅಂತ ಹೇಳಿ SIT ಹೈಕೋರ್ಟ್ಗೆ ನೋಟಿಸನ್ನು ಸಲ್ಲಿಕೆ ಮಾಡಿದೆ. ಹೀಗಾಗಿ ನೋಟಿಸ್ನಲ್ಲಿ ಇದೀಗ ಅವರ ವಕೀಲರು ಹಾಜರಾಗಬೇಕಾಗತ್ತೆ. ಪರ ವಿರೋಧ ವಾದ ಪ್ರತಿವಾದ ಆಲಿಸುತ್ತೆ ಕೋರ್ಟ್. ಹೀಗಾಗಿ ಜಾಮೀನು ರದ್ದುಗೊಳಿಸಬೇಕಾ, ಜಾಮೀನು ಮುಂದುವರಿಸಬೇಕಾ ಅನ್ನೋದು ಹೈಕೋರ್ಟ್ಗೆ ಬಿಟ್ಟಿರುವಂಥ ವಿಚಾರ. ಸದ್ಯಕ್ಕಂತೂ ಹೈಕೋರ್ಟ್ನಲ್ಲಿ ಜಾಮೀನು ಪಡೆದು ಎಚ್ ಡಿ ರೇವಣ್ಣ ಅವರು ನಿರಾಳರಾಗಿದ್ದಾರೆ. ಓಪನ್ ಮಾಡಿದ್ರೆ ಜೂಮ್ ಇಲ್ಲಿ ನೋಡ್ತಾ ಇದ್ದೀವಿ, ಎಚ್ ಡಿ ರೇವಣ್ಣ ವಿರುದ್ಧ 2 ಪ್ರಕರಣಗಳಿದ್ದಾವೆ. ಒಂದು ಲೈಂಗಿಕ ದೌರ್ಜನ್ಯ ಮತ್ತು ಅಪಹರಣ ಮಾಡಿರುವಂಥ ಸಂತ್ರಸ್ತೆಯನ್ನು ಕಿಡ್ನ್ಯಾಪ್ ಮಾಡಿರುವಂಥ ಆರೋಪ ಎಚ್ ಡಿ ರೇವಣ್ಣ ಅವರ ಮೇಲಿದೆ. ಎಚ್ ಡಿ ರೇವಣ್ಣ ಅವರ ವಿರುದ್ಧ ದಾಖಲಾದಂಥ 2 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಜಾಮೀನು ಸಿಕ್ಕಿತ್ತು. ಈ ಜಾಮೀನಿನ ವಿಚಾರದಲ್ಲಿ ಈಗ ಅದನ್ನು ಜಾಮೀನು ರದ್ದುಗೊಳಿಸಬೇಕು ಅಂತೇಳಿ SIT ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದೆ. ಈ ಹಿನ್ನೆಲೆ ಇವತ್ತು ನೋಟಿಸ್ ಜಾರಿಯಾಗಿದೆ. ಕರಿತಾವ್ರಂತ ನೋಡಿ. ಶಶಿ ಬಿಡಿ ಶಶಿ ಕರಿತಾವ್ ನೋಡಿ ಶಶಿ ಬನಾಗ ಹೋಗೋಣ. ಏಕೆ ಕರಿತಾರೆ ನಮ್ಮನ್ನ? ಯಾರು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, 2 ಪ್ರಕರಣಗಳಲ್ಲಿ ಜಾಮೀನನ್ನು ತೆಗೆದುಕೊಂಡಿರುವಂಥ ಎಚ್ ಡಿ ರೇವಣ್ಣ ಅವರು ನಿರಾಳರಾಗಿದ್ದಾರೆ. ಆದರೆ ಎಲ್ಲೊಂದು ಕಡೆ ಈ ಕಾನೂನಿನ ಪ್ರಕ್ರಿಯೆಗೆ ಒಳಪಡಬೇಕಾಗುತ್ತೆ. 2 ಜಾಮೀನುಗಳು ಸಿಕ್ಕಿದೆ. 2 ಜಾಮೀನುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ಮೇಲ್ಮನವಿ ಸಲ್ಲಿಸಿದೆ. ವಾದ ಪ್ರತಿವಾದ ಮುಂದುವರಿಯುತ್ತೆ. ಎಲ್ಲೊಂದು ಕಡೆ ಪ್ರಜ್ವಲ್ ರೇವಣ್ಣ ಹಾಗೂ ಭವಾನಿ ರೇವಣ್ಣ ಅವ್ರದ್ದೇ ಅತಿ ದೊಡ್ಡ ಚಿಂತೆಯಾಗಿ ಕಾಡ್ತಾ ಇದೆ ಎಚ್ ಡಿ ರೇವಣ್ಣ ಅವರಿಗೆ ಅಂತ. ಹೌದು, ಖಂಡಿತವಾಗ್ಲು. ಯಾಕಂತಂದ್ರೆ ಈಗ ಜಾಮೀನು ಸಿಕ್ಕಿ ಹೊರಬಂದ ನಂತರ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಒಂದಿಷ್ಟು ರಾಜಕೀಯವಾಗಿ ಆಕ್ಟಿವ್ ಆದಂತ ಕಾಣಿಸ್ತದೆ ಇವತ್ತು. ಯಾಕಂತಂದ್ರೆ ದಕ್ಷಿಣ ಪದವೀಧರರ ಕ್ಷೇತ್ರದ ಆ ಹಿನ್ನೆಲೆಯಲ್ಲಿ, ಚುನಾವಣೆ ಹಿನ್ನೆಲೆಯಲ್ಲಿ ಒಂದು ಮುಖಂಡರ ಸಭೆಯನ್ನು ಕೂಡ ಕರೆದಿರುವಂತದ್ದು. ಆ ಮುಖಂಡರ ಸಭೆಯಲ್ಲಿ ಮಾತನಾಡಿರುವಂತದ್ದು. ಅದೇ ಸಂದರ್ಭದಲ್ಲಿ ಹೊಳೆನರಸೀಪುರ ನಗರ ಠಾಣೆ PSI ಮೂಲಕ ಮಾಜಿ ಸಚಿವ ಎಚ್ ಡಿ ರೇವಣ್ಣರವರಿಗೆ ಒಂದು ನೋಟಿಸ್ ಕೂಡ ಕೊಟ್ಟಿರುವಂತದ್ದು. ಜಾಮೀನು ವಿಚಾರವಾಗಿ SIT ಮೇಲ್ಮನವಿ ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಇಂದ ನೋಟಿಸ್ ಕೂಡ ಈಗಾಗಲೇ ಬಂದಿರುವಂತದ್ದು. 5 ದಿನಗಳ ಒಳಗಾಗಿ ವಕೀಲರ ಮೂಲಕ ಕೋರ್ಟ್ಗೆ ಹಾಜರಾಗುವಂತೆ ನೋಟಿಸ್ ನಲ್ಲಿ ಕೂಡ ಈಗಾಗಲೇ ಉಲ್ಲೇಖ ಮಾಡಿರುವಂತದ್ದು. ಈ ನೋಟಿಸ್ ಅನ್ನು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಸ್ವೀಕಾರ ಮಾಡಿದ್ದಾರೆ. ನಂತರ KR ನಗರ ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣದಲ್ಲಿ ಜಾಮೀನಿನ ಮೇಲೆ ಈಗಾಗಲೇ ಬಿಡುಗಡೆ ಆಗಿರುವಂತದ್ದು ಮಾಜಿ ಸಚಿವ ಎಚ್ ಡಿ ರೇವಣ್ಣ. ಹಾಗಾಗಿ ಇವತ್ತು ನಗರ ಠಾಣೆ ಪೊಲೀಸರಿಂದ, ಹೊಳೆನರಸೀಪುರ ನಗರ ಠಾಣೆ ಪೊಲೀಸರಿಂದ ನೋಟಿಸ್ ಅನ್ನು ಕೂಡ ತೆಗೆದುಕೊಂಡಿದ್ದಾರೆ. ಒಟ್ಟಾರೆ ಎಲ್ಲೋ ಒಂದ್ ಕಡೆ ಪತ್ನಿ ಮತ್ತೆ
ಮಗನ ಬಗ್ಗೆ ಸಾಕಷ್ಟು ಚಿಂತಾಕ್ರಾಂತರಾಗಿ ಕಾಣಿಸುವಂತೆ ಈಗಾಗಲೇ ಕಾಣ್ತಾ ಇರುವಂತದ್ದು. ಒಟ್ಟಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಒಂದಿಷ್ಟು ರಾಜಕೀಯವಾಗಿ ಆಕ್ಟಿವ್ ಆದ್ರೂ ಕೂಡ ಅವರ ಕುಟುಂಬದ ಒಳಗೆ ಹೋಗಿ ನೋಡಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಒಂದಿಷ್ಟು ವಿಚಲಿತರಾಗಿ, ಅಂದ್ರೆ ಯಾಕಂತಂದ್ರೆ ಒಂದು ಕಡೆ ಪತ್ನಿ, ಇನ್ನೊಂದು ಕಡೆ ಮಗ, ಹಾಸನದಲ್ಲಿ ಇಡೀ ಜಿಲ್ಲೆಯನ್ನು ಕೂಡ ತನ್ನ ಕೈಲಿ ಇಟ್ಕೊಂಡಿದ್ದಂತವ್ರು. ಹಾಸನ ಜಿಲ್ಲೆ ಅಂತ ಅಂದ್ರೆ ಅದರಲ್ಲೂ JDS ಅಂತ ಬಂದಂತ ಸಂದರ್ಭದಲ್ಲಿ ರೇವಣ್ಣ ಅಂತಲೇ ಕೂಡ ಹೇಳ್ತಾ ಇದ್ರು. ಹಾಗಾಗಿ ಅದು ಎಲ್ಲೋ ಒಂದ್ ಕಡೆ ಅವ್ರಿಗೆ ಮನಸ್ಸಿಗೆ ನಾಟಿರುವಂತದ್ದು. ಒಟ್ಟಾರೆ ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಪೂಜೆ ನಂತರ ಈ ಬಂದು ಮೀಟಿಂಗ್ ಮಾಡ್ತಿದ್ದಂತ ಸಂದರ್ಭದಲ್ಲಿ ಪೊಲೀಸರು ನೋಟಿಸ್ ಅನ್ನು ಕೂಡ ನೀಡಿರುವಂತದ್ದು. ದಶರಥ್, ಥ್ಯಾಂಕ್ ಯು ಪ್ರಕಾಶ್. ಕರಿತಾವ್ರಂತ ನೋಡಿ. ಶಶಿ